ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದನೂ ತುಂಬ ಜನ ಕೇಳ್ಕೊಳ್ತಾ ಇದ್ದಾರೆ. ಸೊ ನಾನು ಬೇರೆ ಬೇರೆ ವಿಡಿಯೋ ಮಾಡ್ತಾ ಇದ್ದಿದ್ದರಿಂದ ಈ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಫೈನಲಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಎಸ್, ಇವತ್ತಿನ ವಿಡಿಯೋ ಮೇಕಪ್ ಬಗ್ಗೆ. ಮೀನ್ಸ್ ನಾನು ಯಾವುದಾದ್ರೂ ಫಂಕ್ಷನ್ಗಾಗಿರ್ಬೋದು ಅಥವಾ ನಾನು ಸೀರಿಯಲಲ್ಲಿ ಆ್ಯಕ್ಟ್ ಮಾಡುವಾಗ ಯಾವ ಮೇಕಪ್ ಯೂಸ್ ಮಾಡ್ತಾ ಇದ್ದೆ, ಸೊ ಇದನ್ನೆಲ್ಲ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಹಾಗೆ ಕೊಲಾಬ್ರೇಷನ್ ವಿಡಿಯೋ ಅಲ್ಲ. ನಾನು ಪರ್ಸ್ನಲಿ ಏನು ಯೂಸ್ ಮಾಡ್ತಾ ಇದ್ದೀನೋ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ಬಿಕಾಸ್ ನಾನೀಗ ತೋರಿಸ್ತಾ ಇರೋಂತಹ ಮೇಕಪ್ ನಮ್ಮ ಸೀರಿಯಲಿಂದ ಹಿಡಿದು ಸಿನಿಮಾದವರೆಗೂ ಕೂಡ ಇದೇ ಮೇಕಪ್ನೇ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರ್ಗು ಇದೇ ಮೇಕಪ್ನ ಯೂಸ್ ಮಾಡೋದು. ಇದರಲ್ಲೇ ಡಿಫ್ರೆಂಟ್ ಶೇಡ್ ಇರುತ್ತೆ. ಅವರವರ ಸ್ಕಿನ್ ಟೋನ್ಗೆ ತಕ್ಕ ಹಾಗೆ ಮೇಕಪ್ ಮಾಡ್ತಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ನಾವು ಇಂಡಸ್ಟ್ರಿಯಲ್ಲಿ ಯಾವ ಥರ ಕ್ರೀಮ್ಗಳನ್ನ ಬಳಸ್ತೀವಿ ಸೀರಿಯಲ್ಗಳಲ್ಲಿ ಅದನ್ನೇ ನಾನು ಇವತ್ತು ತೋರಿಸ್ತಾ ಇರೋದು. ಆ್ಯಂಡ್ ನನಗೆ ಅದು ಸೆಟ್ ಆಗಿಬಿಟ್ಟಿದೆ ಆ ಕ್ರೀಮ್. ಅದು ಬಿಟ್ಟು ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ನಾನು ಮಾಡೋಕ್ಕೆ ಹೋಗಲ್ಲ. ನೀವು ನನ್ನ ವಿಡಿಯೋ ನೋಡಿರ್ಬೋದು, ತುಂಬ ಚೆನ್ನಾಗಿದೆ ಇದೆಲ್ಲ ಇನ್ನೊಂದು ಟ್ರೈ ಮಾಡೋಣ ಅಂತ ನಾನು ಆ ಥರ ಮಾಡೋದಕ್ಕೆ ಹೋಗಲ್ಲ. ನಾನು ಯಾವ್ದು ಯೂಸ್ ಮಾಡ್ತಾ ಇದ್ದೀನೋ ಅದು ಸೆಟ್ ಆದರೆ ನಾನು ಕಂಟಿನ್ಯೂಸ್ ಲೈಫ್ ಲಾಂಗ್ ಬೇಕಾದರೆ ಅದನ್ನೇ ಯೂಸ್ ಮಾಡ್ತೀನಿ. ಆ್ಯಂಡ್ ರಾಧಾರಮಣ ಸೀರಿಯಲಲ್ಲಿ ನಾನು ವಿತೌಟ್ ಮೇಕಪ್ ಆ್ಯಕ್ಟ್ ಮಾಡಿರೋದು. ಸೀರಿಯಲ್ ಮುಗಿಯೋವರೆಗೂ ಕೂಡ ನಾನು ವಿತೌಟ್ ಮೇಕಪ್ಪೇ ಆ್ಯಕ್ಟ್ ಮಾಡಿರೋದು. ಅದಾದಮೇಲೆ ಗಟ್ಟಿಮೇಳ, ನಾಗಭೈರವಿ, ತೆಲುಗು ಸೀರಿಯಲ್ ಇಲ್ಲೆಲ್ಲ ಮೇಕಪ್ ಮಾಡಲೇಬೇಕಾಗಿತ್ತು. ಸೊ ಹಾಗಾಗಿ ಮೇಕಪ್ ಮಾಡ್ತಾ ಇದ್ದೆ. ನಾನು ಮೇಕಪ್ ಕಲ್ತಿದ್ದೆ ಗಟ್ಟಿಮೇಳ ಸೀರಿಯಲ್ನಿಂದ. ಅಲ್ಲಿಂದ ಇಲ್ಲಿವರೆಗೂ ಸೇಮ್ ಸ್ಕಿನ್ ಟೋನ್ನೇ ನಾನು ಯೂಸ್ ಮಾಡ್ತಾ ಇರೋದು. ಯಾವುದಾದ್ರೂ ಹೊರಗಡೆ ಫಂಕ್ಷನ್ ಇರಲಿ, ಮದುವೆ ಇರಲಿ, ಏನೇ ಇದ್ರೂ, ಈವನ್ ನನ್ನ ಮದುವೆಗೆ ಕೂಡ ನಾನು ಇದೇ ಕ್ರೀಮನ್ನೇ ಯೂಸ್ ಮಾಡಿರೋದು. ಸೊ ನಾನು ನಿಮಗೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ, ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ. ಮೇಕಪ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಫೇಸ್ನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿರಬೇಕು. ಸೊ ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ ನೀವು ಏನು ಮಾಡಬೇಕು ಅಂತ ಈಗ ವಿಡಿಯೋ ಮೂಲಕ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಕಂಪ್ಲೀಟಾಗಿ ನೋಡಿ, ಕಮೆಂಟಲ್ಲಿ ಹೇಗೆ ಹಾಗೆ ಅಂತ ಕಮೆಂಟ್ ಹಾಕ್ಬಿಡ್ಬಿಡಿ. ನನಗೆ ಸ್ವಲ್ಪ ಕಮೆಂಟಿಗೆ ರಿಪ್ಲೈ ಮಾಡೋದು ಕಷ್ಟ. ನೀವು ನೋಡಿದ್ರೂ ನಾನು ವಿಡಿಯೋದಲ್ಲಿ ಹೇಳಿದ್ರು ಕೂಡ ಕೆಲವೊಂದು ಸರಿ ತುಂಬ ಕ್ವಶನ್ಸ್ ಮಾಡ್ತಾರೆ. ಸೊ ದಯವಿಟ್ಟು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೀಟಾಗಿ ನೋಡಿ, ಆಗ ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ. ನನ್ನ ಫೇಸ್ಗೆ ನಾನು ಏನೂ ಅಪ್ಲೈ ಮಾಡಿಲ್ಲ, ಫೇಸ್ ವಾಶ್ ಮಾಡಿ ಹಾಗೆ ಕೂತಿದ್ದೀನಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನಿಲ್ಲಿ ಸೆಟಾಫಿಲ್ ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಫೇವ್ರೇಟ್ ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಬೋದು. ನಾನು ಎವ್ರಿಡೇ ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳಲ್ಲ. ಮೇಕಪ್ ಮಾಡೋವಾಗ ಡೆಫಿನೆಟ್ಲಿ ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತೀನಿ. ಆ್ಯಂಡ್ ಲಿಪ್ಸು ಕೂಡ ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಬೇಕು, ಹೈಡ್ರೇಟಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಆ್ಯಂಡ್ ತುಂಬ ಡ್ರೈ ಆದಾಗ ಮಾತ್ರ ನಾನು ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡ್ತೀನಿ. ಆ್ಯಂಡ್ ನೀವು ಮೇಕಪ್ ಮಾಡ್ತೀರಾ ಅಂದರೆ ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡಲೇಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸನ್ಸ್ಕ್ರೀನ್, ನಾನು ರೆವಿಲಾ ಟಿಂಟ್ ಸನ್ಸ್ಕ್ರೀನ್ನೇ ಯೂಸ್ ಮಾಡೋದು. ನೀವು ನಿಮ್ಮ ಫೇವ್ರೆಟ್ ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು. ಸೊ ಸನ್ಸ್ಕ್ರೀನ್ ಟಿಂಟ್ ಸನ್ಸ್ಕ್ರೀನ್ ಆಗಿರೋದ್ರಿಂದ ನಾನು ಸ್ವಲ್ಪನೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಜನಕ್ಕೆ ಡೌಟ್ ಇತ್ತು, ನಾವು ಮಾಯ್ಶ್ಚರೈಸಿಂಗ್ ಕ್ರೀಮ್ ಅಪ್ಲೈ ಮಾಡ್ಕೊಳ್ಬೇಕಾ ಮೇಕಪ್ ಮಾಡುವಾಗ, ಅಥವಾ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಬೋದಾ ಅಂತ. ಎಸ್, ಈ ಎರಡೂ ಕ್ರೀಮ್ಗಳನ್ನೂ ಕೂಡ ನೀವು ಮೇಕಪ್ ಆಗೋದಕ್ಕಿಂತ ಮುಂಚೆ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಬರೀ ಫೇಸ್ ಅಷ್ಟೇ ಅಲ್ಲ, ನೆಕ್ಗೂ ಕೂಡ ನೀವು ಮಾಯ್ಶ್ಚರೈಸಿಂಗ್ ಆ್ಯಂಡ್ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಮೇಕಪ್ ಮಾಡೋದಕ್ಕಿಂತ ಮುಂಚೆ ನಾನು ನಮಸ್ಕಾರ ಮಾಡ್ತೀನಿ. ನಾನಷ್ಟೇ ಅಲ್ಲ, ಇಂಡಸ್ಟ್ರಿಯಲ್ಲಿರೋ ಪ್ರತಿಯೊಬ್ಬ ಕಲಾವಿದರು ಮೇಕಪ್ ಮಾಡೋದಕ್ಕಿಂತ ಮುಂಚೆ ಮೇಕಪ್ ವಸ್ತುಗಳಿಗೆ ಹಾಗೆ ಮೇಕಪ್ ಕ್ರೀಮ್ಗಳಿಗೆ ನಮಸ್ಕಾರ ಮಾಡಿ ನಾವು ಮೇಕಪ್ನ ಮಾಡೋದು. ಸೊ ಇದು ನಾನು ಇಂಡಸ್ಟ್ರಿಯಲ್ಲಿ ಬಂದಾಗಿಂದನೂ ರೂಢಿ ಇದೆ. ನಾನೀಗ ಅಪ್ಲೈ ಮಾಡ್ಕೊಳ್ತಾ ಇರೋದು ಆರೆಂಜ್ ಕಲರ್ ಕ್ರೀಮು. ಸೊ ಇದು ಪಿಗ್ಮೆಂಟೇಷನ್ ಹಾಗೆ ಡಾರ್ಕ್ ಸರ್ಕಲ್ ಎಲ್ಲಿ ಡಾರ್ಕ್ ಆಗಿರುತ್ತೋ ಆ ಏರಿಯಾದಲ್ಲಿ ಅಪ್ಲೈ ಮಾಡ್ಕೊಳ್ಬೇಕು. ಸೊ ಕಣ್ಣು ಹತ್ರ ಸ್ವಲ್ಪ ಡಾರ್ಕಾಗೇ ಇರುತ್ತೆ. ಸೊ ಹಾಗಾಗಿ ನಾನು ಕಣ್ಣು ಹತ್ರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನನಗೇನು ಅಷ್ಟೊಂದು ಡಾರ್ಕ್ ಸರ್ಕಲ್ ಇಲ್ಲ, ಬಟ್ ಇದು ಅಪ್ಲೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಎಲ್ಲಿ ಪಿಗ್ಮೆಂಟ್ ಆಗಿರುತ್ತೋ ಅಲ್ಲಿ ಅಪ್ಲೈ ಮಾಡ್ಕೊಳ್ಬೋದು. ಸೊ ಈ ಎರಡು ಕ್ರೀಮ್ ನಾನು ಏನು ತೋರಿಸ್ತಾ ಇದ್ದೀನಲ್ವ, ಇದು ಕ್ರೈಲಾನ್ ಕಂಪ್ನಿದು. ಇಲ್ಲಿ ಪಕ್ಕದಲ್ಲಿ ಖಾಲಿ ಆಗಿದೆಯಲ್ಲ, ಅದು ನಾನು ಸೀರಿಯಲಲ್ಲಿ ಇದ್ದಾಗ ಯೂಸ್ ಮಾಡಿ ಬಿಟ್ಟಿರೋದು. ಸೊ ನನಗದು ಖಾಲಿ ಆಗಿದೆ ಆ್ಯಂಡ್ ಎಕ್ಸ್ಪೈರ್ ಆಗಿದೆ, ಎಸೆಯೋಕ್ಕೆ ಮನಸ್ಸಿಲ್ಲ.
ಸೊ ಹಾಗಾಗಿ ನಾನು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಈಗ ನೀವು ನೋಡ್ತಾ ಇರೋದು ಕ್ರೈಲಾನ್ ಕಂಪ್ನಿದೆ ಡರ್ಮಾ ಕ್ರೀಮ್ ಇದು. ಸೊ ಇದರಲ್ಲೇ ಸ್ಕಿನ್ ಟೋನ್ ನಾನು ಯೂಸ್ ಮಾಡ್ತಾ ಇರೋದು ಡರ್ಮಾ D4 ಇದು ನಾನು ಯೂಸ್ ಮಾಡ್ತಾ ಇರೋದು. ಕೆಲವೊಂದು ಸ್ಕಿನ್ ಟೋನ್ ನಂಬರ್ಗಳಿರುತ್ತೆ, ಸೊ D4 ಯೂಸ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ, ಹಣೆ ಮತ್ತು ಕಣ್ಗಳಿಗೆ ಅಪ್ಲೈ ಮಾಡ್ಕೊಳ್ತೀನಿ. ಫಸ್ಟು ಐ ಮೇಕಪ್ ಮಾಡ್ಕೊಂಡ್ಬಿಡ್ತೀನಿ ನಾನು, ಅದಾದಮೇಲೆ ಫೇಸ್ಗೆ ಫುಲ್ ಅಪ್ಲೈ ಮಾಡ್ಕೊಳ್ತೀನಿ. ಇಲ್ಲಾಂದರೆ ನಾವು ಐ ಮೇಕಪ್ ಮಾಡ್ಕೊಳ್ಳೋವಾಗ ಪ್ಯಾಚಿ ಆಗುತ್ತೆ. ಸೊ ಹಾಗಾಗಿ ಇದು ನಾನು ಮಿಸ್ ಕ್ಲೇರ್ ಅವ್ರದ್ದು ಐ ಶ್ಯಾಡೋ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟೇ. ನಾನು ಯಾವ ಫಂಕ್ಷನ್ಗಾದರೂ ಅಷ್ಟೇ ಇದರಲ್ಲಿ ಏನು ಕಲರ್ಸ್ ಇದೆಯೋ ಅದರಲ್ಲಿ 1-2 ಕಲರ್ ಬಿಟ್ಟರೆ ಇನ್ನು ಯಾವುದು ಐ ಶ್ಯಾಡೋ ಜಾಸ್ತಿ ಯೂಸ್ ಮಾಡಲ್ಲ. ತುಂಬ ಲೈಟಾಗಿ ಮೇಕಪ್ ಮಾಡ್ಕೊಳ್ಳಿ. ಎಷ್ಟು ಲೈಟಾಗಿ ಮೇಕಪ್ ಮಾಡ್ಕೊಳ್ತೀವೋ ಅಷ್ಟು ನ್ಯಾಚುರಲ್ಲಾಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಆ್ಯಂಡ್ ಐಲೈನರ್ ಅಷ್ಟೇ. ಸೊ ಇದನ್ನು ನಾನು ಲ್ಯಾಕ್ಮಿ ಕಂಪ್ನಿದೇ ಯೂಸ್ ಮಾಡ್ತಾರೆ. ಇಂಡಸ್ಟ್ರಿಗೆ ಬಂದಾಗಿಂದನೂ ಇದೇ ಕಂಪ್ನಿದೇ ಯೂಸ್ ಮಾಡ್ತಾ ಇರೋದು. ಸೊ ಈ ಐಲೈನರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಐಲೈನರ್ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಇದು ಕಲಿಯೋದು. 1-2-3 ಸತಿ ಪ್ರಾಕ್ಟೀಸ್ ಮಾಡಿ ನಿಮಗೆ ಈಸಿಯಾಗಿ ಬರುತ್ತೆ. ಆ್ಯಂಡ್ ಈಗ ಐಬ್ರೋ ಫಿನಿಶಿಂಗ್ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ನಾನು ಮಿಸ್ ಕ್ಲೇರ್ ಅವರ ಐಬ್ರೋ ಪ್ಯಾಲೆಟ್ ತೊಗೊಂಡಿದ್ದೀನಿ. ಸೊ ಇದು ಹೊಸದು ಇವಾಗ ತೊಗೊಂಡಿರೋದು, ಇದಕ್ಕಿಂತ ಮುಂಚೆ ತುಂಬ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಒಂದು ಕಳೆದೋಯ್ತು ಕೂಡ, ಮೊನ್ನೆ ಎಲ್ಲೋ ಹೊರಗಡೆ ಹೋದಾಗ ಒಂದು ಐಬ್ರೋ ಪ್ಯಾಲೆಟ್ ಕಳೆದೋಯ್ತು, ಹಾಗಾಗಿ ಹೊಸದು ಆರ್ಡ್ರ್ ಮಾಡಿದ್ದೀನಿ. ಇದರಲ್ಲಿ ಕಲರ್ 1-2 ಕಲರ್ನ ಬ್ಲ್ಯಾಕ್ ಆ್ಯಂಡ್ ಗ್ರೇ ಕಲರ್ನ ಮಿಕ್ಸ್ ಮಾಡಿಬಿಟ್ಟು ನಾನು ಅಪ್ಲೈ ಮಾಡ್ಕೊಳ್ತೀನಿ. ಬರೀ ಬ್ಲ್ಯಾಕನ್ನೇ ಯೂಸ್ ಮಾಡಲ್ಲ, ತುಂಬ ನ್ಯಾಚುರಲಾಗಿ ಕಾಣಲ್ಲ ಅನ್ನೋ ಒಂದು ಕಾರಣಕ್ಕೆ. ಸೊ ಔಟ್ಲೈನ್ ಮಾತ್ರ ನಾನು ಮೇಲ್ಗಡೆ ಔಟ್ಲೈನ್ ಮತ್ತು ಕೆಳಗಡೆ ಔಟ್ಲೈನ್ನ ನಾನು ಕ್ಲೀನಾಗಿ ಶೇಪ್ ಮಾಡ್ಕೊಳ್ತೀನಿ. ಸೊ ಇಷ್ಟೇ, ಜಾಸ್ತಿ ಐಬ್ರೋ ಇದು ಮಾಡ್ಕೊಳಕ್ಕೆ ಹೋಗಲ್ಲ ನಾನು. ಬಟ್ ನಾಗಿಣಿ ರೋಲ್ ಮಾಡೋವಾಗ ಐಬ್ರೋ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಒಂದೊಂದು ಸರಿ ತುಂಬ ತಿಕ್ಕಾಗಿ ತುಂಬ ದಪ್ಪ ಐಬ್ರೋ ಆಗಿಬಿಡ್ತಾಯಿತ್ತು ನನಗೆ. ಸೊ ಆ ಪಾತ್ರಕ್ಕೆ ಐಬ್ರೋ ತುಂಬ ಶೇಪ್ ಇರಬೇಕು ಅಂತ ನಾನು ಮಾಡ್ಕೊಳ್ತಾಯಿದ್ದೆ. ಒಂದೊಂದು ಸರಿ ಡಾರ್ಕಾಗಿ ಆಗಿಬಿಡ್ತಾಯಿತ್ತು. ಈಗ ಸ್ವಲ್ಪ ನ್ಯಾಚುರಲ್ ಆಗಿ ಐಬ್ರೋನ ಮಾಡ್ಕೊಳ್ತೀನಿ ನಾನು. ಸೊ ನಾನು ಐಬ್ರೋ ತಿಕ್ಕಾಗಿರೋದ್ರಿಂದ ತುಂಬ ಜಾಸ್ತಿ ಏನು ಕಲರಿಂಗ್ ಮಾಡ್ಕೊಳ್ಳೋದಿಲ್ಲ ನಾನು. ಆ್ಯಂಡ್ ಈಗ ಡರ್ಮಾ ಅವರ D4 ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನನ್ನ ಸ್ಕಿನ್ ಟೋನ್ ಹೇಗಿದೆಯೋ ಅಷ್ಟೇ ಕರೆಕ್ಟಾಗಿ ಮ್ಯಾಚ್ ಆಗಿದೆ. ನಾನು ತುಂಬ ಬ್ರೈಟ್ ಕಲರ್ನ ಯೂಸ್ ಮಾಡಲ್ಲ, ಹಾಗೆ ತುಂಬ ಅಂದರೆ ತುಂಬ ಲೈಟಾಗಿ ತೊಗೊಳ್ತೀನಿ ನಾನು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಲೈಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಂತ. ಈ ರೀತಿಯಾಗಿ ಅಪ್ಲೈ ಮಾಡಿಕೊಂಡ್ರೇ ನಿಮ್ಮ ಸ್ಕಿನ್ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೀವು ಅನ್ಬೋದು ನಿಮ್ಮ ಸ್ಕಿನ್ ಕ್ಲಿಯರ್ ಇದೆ. ಸ್ಕಿನ್ ಕ್ಲಿಯರ್ ಇದ್ದರೂ ಅಷ್ಟೇ, ಹಾಗೆ ಪಿಂಪಲ್ ಇದ್ದರೂ ಅಷ್ಟೇ, ನೀವು ತುಂಬ ಜಾಸ್ತಿ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಬೇಡಿ. ಆ್ಯಂಡ್ ಇದು ಕೂಡ ಈ ಮೇಕಪ್ ಹೇಗೆ ಅಂದರೆ ವಾಟರ್ ಪ್ರೂಫ್. ನಮ್ಮ ಸೀರಿಯಲಲ್ಲೆಲ್ಲ ನನಗೆ ಅಂದರೆ ತೆಲುಗು ಸೀರಿಯಲಲ್ಲಿ ನನಗೆ ಹಾಲಿನ ಅಭಿಷೇಕ ಮಾಡಿದರು ನಾಗಿಣಿ ರೋಲ್ಗೆ. ಸೊ ಆಗಲೂ ಕೂಡ ನನ್ನ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿತ್ತು. ಆ್ಯಂಡ್ ನಾವು ಒಂದು ಸರಿ ಮಾರ್ನಿಂಗ್ ನಾವು ಮೇಕಪ್ ಹಾಕಿದ್ರೆ ನಾವು ಸೀರಿಯಲ್ಗಳಲ್ಲಿ ಮಾರ್ನಿಂಗ್ ಒಂದು 6 o'clock ಅಂದ್ಕೊಳ್ಳಿ, ಆಗ ಮೇಕಪ್ ಹಾಕಿದ್ರೆ ನೈಟ್ 10 o'clockವರೆಗೂ ಕೂಡ ಇಷ್ಟೇ ನೀಟಾಗಿ ಮೇಕಪ್ ಇರುತ್ತೆ. ಮಧ್ಯದಲ್ಲಿ ಒಂಚೂರು ಟಚಪ್ ಮಾಡ್ಕೊಳ್ತೀವಿ ಅಷ್ಟೇ. ಆ್ಯಂಡ್ ನಾನು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡಲ್ಲ ಮೇನ್ ಇಂಪಾರ್ಟೆಂಟಾಗಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಒಂಚೂರು ಚಿಕ್ಕ ಪಿಂಪಲ್ ಆಗಿದೆ. ಈ ಪಿಂಪಲ್ ಮೇಲೂ ಕೂಡ ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಸೊ ನೋಡಿದ್ರಲ್ಲ, ಪಿಂಪಲ್ ಅಷ್ಟು ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ನೀವು ಅಷ್ಟೇ ಒಂದ್ಸರಿ ರಬ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಸೊ ನೋಡಿ, ಸೊ ಇಷ್ಟು ರಬ್ ಮಾಡಿದ್ರೂ ಕೂಡ ಮತ್ತೆ ನಾನು ಅಪ್ಲೈ ಮಾಡಿಕೊಂಡಾಗ ನೀವು ಆ ಕಲರಿಂಗ್ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ನೋಡಿ, ನನ್ನ ಸ್ಕಿನ್ಗೆ ಮ್ಯಾಚ್ ಆಗಿಬಿಡ್ತು. ಸೊ ಈ ರೀತಿಯಾಗಿ ನೀವು ಸ್ಕಿನ್ ಟೋನ್ ಏನು ನಿಮ್ಮ ಸ್ಕಿನ್ ಟೋನ್ ಇರುತ್ತೋ ಅಷ್ಟು ಕರೆಕ್ಟಾಗಿ ತೊಗೊಳ್ಳಿ. ಇಲ್ಲ ಸ್ವಲ್ಪ ಕಮ್ಮಿ ಸ್ಕಿನ್ ಟೋನ್ ಇದ್ದರೂ ಪರವಾಗಿಲ್ಲ, ಆ ಥರದ ಕ್ರೀಮ್ಗಳನ್ನ ಅಪ್ಲೈ ಮಾಡ್ಕೊಳ್ಳಿ. ಈಗ ಫೈನಲಾಗಿ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ತಿದ್ದೀನಿ.
ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಮೆಬಿಲಿನ್ ಅವರ ಬೇಬಿ ಲಿಪ್ಸ್ ಲಿಪ್ ಬಾಮ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡ್ಕೊಳ್ಳಿ, ಜಾಸ್ತಿ ಅಪ್ಲೈ ಮಾಡಿಕೊಂಡ್ರೆ ಲಿಪ್ಸ್ಟಿಕ್ ಅಪ್ಲೈ ಮಾಡಿದಾಗ ತುಂಬ ಪ್ಯಾಚೆ ಆಗುತ್ತೆ. ಸೊ ಹಾಗಾಗಿ ಈಗ ನನ್ನ ಫೇವ್ರೆಟ್ ಮಿಸ್ ಕ್ಲೇರ್ ಅವರ ನಂಬರ್ 47 ಇದು ನಂಬರು, ಆ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ ಲಿಪ್ಸ್ಟಿಕ್. ಸೊ ಇದಂತೂ ತುಂಬ ನ್ಯಾಚುರಲಾಗಿ ಕಾಣುತ್ತೆ. ಲಿಪ್ಸ್ಟಿಕ್ದು ಒಂದು ವ್ಲಾಗ್ ಮಾಡಿದ್ದೆ, ನಾನು ಯಾವ್ಯಾವ ಥರ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ತೀನಿ, ಯಾವ ಕಂಪ್ನಿದು ಅಂತ. ನಾನು ಇದೇ ಕಂಪ್ನಿದು ತುಂಬ ಶೇಡ್ಸ್ಗಳನ್ನೂ ಕೂಡ ತೋರಿಸಿದ್ದೆ ವಿಡಿಯೋದಲ್ಲಿ, ಆ್ಯಂಡ್ ಲಿಂಕ್ಗಳನ್ನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೆ, ನೀವು ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡ್ಬೋದು. ಆ್ಯಂಡ್ ನಾನು ಏನೇನು ಮೇಕಪ್ ಥಿಂಗ್ಸ್ಗಳನ್ನ ಯೂಸ್ ಮಾಡಿದ್ದೆ ಅದರ ಎಲ್ಲ ಡೀಟೇಲ್ಸ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಬೋದು. ಆ್ಯಂಡ್ ಡರ್ಮಾ, ಈ ಕ್ರೈಲಾನ್ ಕಂಪ್ನಿದು ಏನು ಡರ್ಮಾ ಕ್ರೀಮ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ನಿಮಗೆ ಆನ್ಲೈನಲ್ಲಿ ಸಿಗೋದಿಲ್ಲ. ಬ್ಯಾಂಗ್ಳೂರವರಾದರೆ ನಿಮಗೆ ವೈಭವ್ ಸ್ಟೋರ್ ಅಂತ ಇದೆ. ಸೊ ಅಲ್ಲಿ ಎಲ್ಲ ಆರ್ಟಿಸ್ಟು ಕೂಡ ಅಲ್ಲೇ ತೊಗೊಳ್ಳೋದು, ಅಲ್ಲಿ ನಿಮಗೆ ಆ ಡರ್ಮಾ ಕ್ರೀಮ್ ಸಿಗುತ್ತೆ. ಇನ್ನು ಆನ್ಲೈನಲ್ಲಾದರೆ ಇದರ ಪ್ಯಾಲೆಟ್ ಸಿಗುತ್ತೆ ಬೇರೆ ಕಂಪ್ನಿದು, ಅದನ್ನು ಕೂಡ ಲಿಂಕ್ ಹಾಕಿರ್ತೀನಿ, ನೀವಲ್ಲಿ ಚೆಕ್ ಮಾಡ್ಬೋದು. ನಿಮಗೇನಾದರೂ ಈ ಕ್ರೀಮ್ ಬೇಕು ಅಂತ ಆದರೆ ವೈಭವ್ ಸ್ಟೋರಲ್ಲಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅದರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ವೈಭವ್ ಸ್ಟೋರ್ದು ಬ್ಯಾಂಗ್ಳೂರ್ದು. ಸೊ ನೀವು ಅಲ್ಲಿ ಬೇಕಾದರೂ ಆರ್ಡ್ರ್ ಮಾಡ್ಕೊಳ್ಬೋದು. ಸೊ ಅದು ಹೇಗೆ ಅಂತ ನನಗಷ್ಟು ಸರಿಯಾಗಿ ಗೊತ್ತಿಲ್ಲ, ಬಟ್ ನಾನು ಡೈರೆಕ್ಟಾಗಿ ವೈಭವ್ ಸ್ಟೋರ್ಗೆ ಹೋಗಿ ತೊಗೊಳ್ಳೋದು. ಸೊ ಹಾಗಾಗಿ. ಆ್ಯಂಡ್ ಈಗ ಬ್ಲಷ್ ಯೂಸ್ ಮಾಡ್ತಾಯಿದ್ದೀನಿ. ಈ ಬ್ಲಷ್ ಯಾವ ಕಂಪ್ನಿದು ಅಂತ ಗೊತ್ತಿಲ್ಲ, ಬಿಕಾಸ್ ಯಾಕೆಂದರೆ ತುಂಬ ದಿನ ಆಯಿತು, ಅದರದ್ದೆಲ್ಲ ಕಿತ್ತೋಗ್ಬಿಟ್ಟಿದೆ. ಸೊ ಏನಂತಂದರೆ ನಾನು ಮೇಕಪ್ ಐಟಮ್ಸ್ ಕೆಲವೊಂದು ಜರ್ನಿ ಮಾಡುವಾಗ ತೊಗೊಂಡೋಗೋವಾಗ ಒಂದೊಂದು ಬ್ರೇಕ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅದನ್ನೆಲ್ಲ ಒಂದರಲ್ಲಿ ನೀಟಾಗಿ ಇಟ್ಕೊಂಡಿದ್ದೀನಿ. ಕಂಪ್ನಿ ನೇಮು ಕೆಲವೊಂದು ಗೊತ್ತಿಲ್ಲ. ನೀವು ಯಾವ ಬ್ಲಷ್ ಆದರೂ ನಿಮಗೆ ಇಷ್ಟವಾದದನ್ನು ಯೂಸ್ ಮಾಡಬಹುದು. ನಾನು ಸರ್ಚ್ ಮಾಡ್ತೀನಿ ಯಾವುದಾದ್ರೂ ತುಂಬ ಚೆನ್ನಾಗಿರೋ ಚೀಕ್ ರೋಸ್ ಬ್ಲಷ್ ಅಥವಾ ಚೀಕ್ ಟಿಂಟ್ ಯಾವುದಾದ್ರು ಚೆನ್ನಾಗಿತ್ತು ಅಂತಂದರೆ ಆದಷ್ಟು ಬೇಗ ಶಾರ್ಟ್ ವಿಡಿಯೋದಲ್ಲಿ, ಯೂಟ್ಯೂಬ್ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡಬಹುದು. ಆ್ಯಂಡ್ ಬ್ಲಷ್ ಕೂಡ ನೋಡಿ, ನಾನು ಅಪ್ಲೈ ಮಾಡಿದ್ದೀನಿ ಅಂತಲೇ ಅನಿಸೋದಿಲ್ಲ, ಅಷ್ಟು ಲೈಟಾಗಿ ತುಂಬ ಸಿಂಪಲ್ಲಾಗಿರುತ್ತೆ ನನ್ನ ಮೇಕಪ್. ನಾನು ಯಾವಾಗಲೂ ಇಷ್ಟೇ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ಳೋದು. ಆ್ಯಂಡ್ ಯೂಟ್ಯೂಬಿಗೆ ವಿಡಿಯೋ ಮಾಡೋವಾಗ ನಾನು ಯಾವುದೇ ಕಾರಣಕ್ಕೂ ಮೇಕಪ್ ಮಾಡ್ಕೊಳ್ಳಲ್ಲ. ಯೂಟ್ಯೂಬ್ ವಿಡಿಯೋಗಳಿಗೆ ನಾನು ಸ್ವಲ್ಪ ಲೈಟಾಗಿ ಲಿಪ್ಸ್ಟಿಕ್ ಹಾಕ್ತೀನಿ, ಹಾಗೆ ಐಬ್ರೋ ಕರೆಕ್ಟ್ ಮಾಡ್ಕೊಂಡಿರ್ತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ನಾನು ಯಾವುದೇ ಮೇಕಪ್ ಹಾಕಲ್ಲ, ಸನ್ಸ್ಕ್ರೀನ್ ಹಾಕಿರ್ತೀನಿ. ಈಗ ನಾನು ಮೇಕಪ್ ಹಾಕ್ತಾ ಇರೋದು, ನಾನು ಮೇಕಪ್ಪು ಫಂಕ್ಷನ್ಸ್ ಬಿಟ್ಟರೆ ಆಲ್ಮೋಸ್ಟ್ ಹೊರಗಡೆ ಎಲ್ಲೋದ್ರೂ ನಾನು ಅಷ್ಟು ಮೇಕಪ್ಪನ್ನು ಹಾಕೋದಿಲ್ಲ, ಯಾವುದಾದ್ರು ಫಂಕ್ಷನ್ಸ್ ಇದ್ದರೆ ಮಾತ್ರ. ನಿಮಗೋಸ್ಕರ ಈ ವಿಡಿಯೋ ನಾನು ಮಾಡಿದ್ದೀನಿ, ಬಟ್ ನನ್ನ ಮೇಕಪ್ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಲೇಬೇಕು. ಸೊ ನಾನು ತಿಳ್ಕೊಬೇಕು, ನನಗೆ ನಾನು ಮಾಡ್ಕೊಳ್ಳೋ ಮೇಕಪ್ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ, ಬಟ್ ನಿಮಗೆ ಹೇಗೆ ಅನಿಸ್ತು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಮೇಕಪ್ ಎಲ್ಲ ಆಗಿದೆ. ಫೈನಲ್ ಆಗಿ ನನಗೆ ಕುಂಕುಮ ಇಲ್ಲ ಅಂದರೆ ಆಗಲ್ಲ, ಕೆಲವೊಂದು ಸರಿ ಹಚ್ಚಿರಲ್ಲ, ಬಟ್ ನನಗೆ ಮೇಕಪ್ ಹಾಕಿದಾಗ ಆಲ್ಮೋಸ್ಟ್ ನಾನು ಮನೇಲಿದ್ದಾಗ ಕುಂಕುಮ ಹಚ್ತೀನಿ. ಅದಿದ್ರೇ ನನಗೇನೋ ಫುಲ್ಫಿಲ್ ಅನಿಸುತ್ತೆ ಮೇಕಪ್. ಬ್ಯಾಂಗ್ಳೂರಲ್ಲಿ ತೊಗೊಳಕ್ಕಾಗದೇ ಇರೋರು, ಬೇರೆ ಊರಲ್ಲಿರೋರು ಅಮೆಝಾನಲ್ಲಿ ಈ ರೀತಿ ಸರ್ಚ್ ಮಾಡ್ಬೋದು, ಡರ್ಮಾ ಕ್ರೈಲಾನ್ ಮೇಕಪ್ ಅಂತ. ಸೊ ಆಗ ನಿಮಗೆ ಈ ರೀತಿಯಾದಂಥ ಪ್ಯಾಲೆಟ್ ಬರುತ್ತೆ. ಸೊ ಇದರಲ್ಲಿ ತುಂಬ ಕಲರ್ಸ್ ಇರುತ್ತೆ. ಇದರಲ್ಲಿ ನೀವು ಸ್ಕಿನ್ ಟೋನ್ ನೋಡ್ಕೊಳ್ಬೋದು, ಯಾವ ರೀತಿ ಮ್ಯಾಚ್ ಆಗುತ್ತೆ ಆ ರೀತಿಯಾದಂಥ ಸ್ಕಿನ್ ಟೋನ್. ನಿಮಗೆ ತುಂಬ ಡಿಫ್ರೆಂಟ್ ಶೇಡ್ ಆಫ್ ಸ್ಕಿನ್ ಟೋನ್ ಕೊಟ್ಟಿರ್ತಾರೆ. ಇದರಲ್ಲಿ ನಿಮಗೆ ನಿಮ್ಮ ಸ್ಕಿನ್ಗೆ ಸೂಟ್ ಆಗಿರುವಂಥದ್ದನ್ನು ನೀವು ಚೆಕ್ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಸ್ಕಿನ್ ಟೋನ್ ಮ್ಯಾಚ್ ಆಗಲಿಲ್ಲ ಅಂದರೆ ಅಲ್ಲಿ ಕೊಟ್ಟಿರುವಂತಹ ಡಾರ್ಕ್ ಶೇಡ್ ಆ್ಯಂಡ್ ಬ್ರೈಟ್ ಶೇಡ್ನ ಮಿಕ್ಸ್ ಮಾಡಿ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ನನ್ನ ಸಿಂಪಲ್ ಮೇಕಪ್ ವಿಡಿಯೋ ಹೇಗಿತ್ತು ಅಂತ. ನಾನು ಸೀರಿಯಲ್ಗೆ ಸೇರಿದಾಗಿಂದ ರಾಧಾರಮಣ ಒಂದು ಬಿಟ್ಟು, ಯಾಕೆಂದರೆ ಅದರಲ್ಲಿ ವಿತೌಟ್ ಮೇಕಪ್ ಆ್ಯಕ್ಟ್ ಮಾಡಿದ್ದೆ. ಆ್ಯಂಡ್ ಗಟ್ಟಿ ಮೇಳದಿಂದ ಇಲ್ಲಿವರೆಗೂ ಏನು ಆ್ಯಕ್ಟ್ ಮಾಡಿದ್ದೀನೋ, 2 ಸೀರಿಯಲ್, ತೆಲುಗು ನಾಗಭೈರವಿ ಆ್ಯಂಡ್ ಗಟ್ಟಿ ಮೇಳ,
ಇಲ್ಲಿವರೆಗೂ ಆ್ಯಂಡ್ ನನ್ನ ಪರ್ಸ್ನಲ್ ಆಗು ಕೂಡ ಇದೇ ಕ್ರೀಮ್ನೇ ನಾನು ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಇಷ್ಟೇ ಲೈಟಾಗಿ ನಾನು ಅಪ್ಲೈ ಮಾಡ್ಕೊಳ್ಳೋದು. ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಸ್ಕಿನ್ ಈವನ್ ಟೋನ್ ಆಗಿ ಕಾಣಬೇಕು, ಹಾಗೆ ಕ್ಲಿಯರ್ ಆಗಿರಬೇಕು ನಮ್ಮ ಸ್ಕಿನ್. ಇವಾಗ ಏನು ಕಾಣಿಸ್ತಿದೆಯಲ್ಲ, ಗ್ಲಾಸಿ ಲುಕ್ ಇರಬೇಕು. ಸೊ ಆ ರೀತಿ ಕಾಣೋದಕ್ಕೆ ನೀವು ತುಂಬ ಬ್ರೈಟ್ ಇರೋ ಕ್ರೀಮ್ಗಳನ್ನ ಅಪ್ಲೈ ಮಾಡಬೇಡಿ. ನಿಮ್ಮ ಸ್ಕಿನ್ ಟೋನ್ ಕರೆಕ್ಟಾಗಿರಬೇಕು, ಇಲ್ಲ ಸ್ಕಿನ್ ಟೋನ್ಗಿನ ಕಡಿಮೆ ಇದ್ರೂ ಪರವಾಗಿಲ್ಲ. ತುಂಬ ಬ್ರೈಟ್ ಇರೋ ಕ್ರೀಮ್ಗಳನ್ನ ಯೂಸ್ ಮಾಡೋದು ಅಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ಕಾಣೋದಿಲ್ಲ. ಹಾಗಾಗಿ ನಾನು ನನ್ನ ಸ್ಕಿನ್ ಟೋನ್ ಏನಿದೆಯೋ ಅದಕ್ಕಿಂತ ಸ್ವಲ್ಪ ಸ್ಕಿನ್ ಟೋನ್ ಡಲ್ ಇರೋದನ್ನೇ ನಾನು ಅಪ್ಲೈ ಮಾಡೋದು. ಸೊ ಹಾಗಾಗಿ ನನ್ನ ಸ್ಕಿನ್ ನ್ಯಾಚುರಲ್ ಆಗಿ ಮೇಕಪ್ಪೇ ಮಾಡಿಲ್ಲ ಅನ್ನೋ ಥರ ಕಾಣುತ್ತೆ. ಸೊ ಇದು ನನ್ನ ಮೇಕಪ್ ಸೀಕ್ರೆಟ್ ಇವತ್ತು ರಿವೀಲ್ ಮಾಡಿದ್ದೀನಿ. ಆ್ಯಂಡ್ ನಾನು ಯಾವುದೇ ರೀತಿಯಾಗಿ ಪ್ರಮೋಷನ್ಗಳಿಗಾಗಿ ಇವತ್ತೊಂದು ಕ್ರೀಮ್ನ ಪ್ರಮೋಷನ್ ಮಾಡೋದಕ್ಕೆ ಹೇಳ್ತಾರೆ, ಸೊ ದುಡ್ಡು ಕೊಡ್ತಾರೆ ಅಂತಂದರೆ ತುಂಬ ಕೊಲಾಬ್ರೇಷನ್ ನನಗೂ ಕೂಡ ಬರುತ್ತೆ. ಯಾಕೆ ನನ್ನ ಸ್ಕಿನ್ ಚೆನ್ನಾಗಿಲ್ವಾ? ಚೆನ್ನಾಗೇ ಇದೆ. ಬಟ್ ಇಷ್ಟೆಲ್ಲ ಸ್ಕಿನ್ ಚೆನ್ನಾಗಿದ್ರೂ ಎಷ್ಟೆಲ್ಲ ಪ್ರಮೋಷನ್ ನಾನು ಕೂಡ ಮಾಡ್ಬೋದು. ಬಟ್ ನನಗೆ ದಿನಕ್ಕೆ ಒಂದೊಂದು ಕ್ರೀಮ್ನ ಪ್ರಮೋಷನ್ ಮಾಡಿ ನಿಮ್ಮ ತಲೆ ಕೆಡ್ಸೋದಕ್ಕೆ ಡೆಫಿನೆಟ್ಲಿ ನನಗಿಷ್ಟ ಇಲ್ಲ. ಆಮೇಲೆ ನಿಮಗೆ ಒಂದು ಕನ್ಫ್ಯೂಷನ್, ಇವತ್ತೊಂದು ಕ್ರೀಮ್ ತೋರಿಸ್ತಾ ಇದ್ದಾರೆ, ಇನ್ನು ನಿನ್ನೆ ಒಂದು ಕ್ರೀಮ್ ತೋರಿಸಿದ್ರು, ಮೊನ್ನೆ ಒಂದು ಕ್ರೀಮ್ ತೋರಿಸಿದ್ರು, ಯಾವ್ದು ನಾವು ಅಪ್ಲೈ ಮಾಡ್ಕೊಳ್ಬೇಕು ಅನ್ನೋ ಕನ್ಫ್ಯೂಷನ್ ನಿಮಗಿರಬಾರ್ದು. ಸೊ ಹಾಗಾಗಿ ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಪ್ರಮೋಷನ್ ಮಾಡೋದು ತಪ್ಪು ಅಂತ ಹೇಳಲ್ಲ, ಯಾಕೆಂದರೆ ಒಳ್ಳೆ ಪ್ರಾಡಕ್ಟ್ ಇದ್ದರೆ ಡೆಫಿನೆಟ್ಲಿ ಪ್ರಮೋಷನ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಬಟ್ ನನಗೇನು ಅನಿಸುತ್ತೆ ಅಂತಂದರೆ, ನಾನು ಪರ್ಸ್ನಲ್ ಏನು ಯೂಸ್ ಮಾಡ್ತೀನಿ ಅದೇ ಕರೆಕ್ಟ್ ಇರುವಾಗ ಕೆಲವೊಂದು ಪ್ರಮೋಷನ್ಗೋಸ್ಕರ ಬೇರೆ ಕ್ರೀಮ್ಗಳಾಗಿರ್ಬೋದು, ಕಾಸ್ಮೆಟಿಕ್ಸ್ಗಳಾಗಿರ್ಬೋದು, ಅವನ್ನೆಲ್ಲ ಪ್ರಮೋಷನ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಆ್ಯಂಡ್ ಹೇರ್ ಕೇರ್ ವಿಡಿಯೋ ಬಗ್ಗೆನೂ ತುಂಬ ಜನ ಕೇಳಿದ್ದೀರಾ, ಆ್ಯಂಡ್ ಅದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಹೇರ್ ಕೇರ್ ವಿಡಿಯೋ ಕೂಡ ಮಾಡ್ತೀನಿ. ಹಾಗೆ ನಾನು ಮಾಡ್ಕೊಂಡಿರುವಂತಹ ಈ ನ್ಯಾಚುರಲ್ ಲುಕಿಂಗ್ ಮೇಕಪ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಉದ್ದೇಶ ನನ್ನ ವಿಡಿಯೋಯಿಂದ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಬೇಕು. ಸೊ ಅಂಥ ವಿಡಿಯೋನೇ ನಾನು ಮಾಡ್ಕೊಂಡು ಬಂದಿರೋದು, ಮುಂದಕ್ಕೂ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬಾಯ್.